37,000 rupeesನ ಐಕೋನಿಯೋ 10 ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಟೆಸ್ಟ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನೀಗ ಅಟ್ ಪ್ರೆಸೆಂಟು ಲೈಟ್ ಆಪೋಸಿಟ್ ನಿಂತಿದ್ದೀನಿ, ಇಲ್ಲೆಲ್ಲ ಸನ್ಲೈಟ್ ಇದೆ. ಸೊ ನಾನು ಇನ್ನು ಲೈಟ್ ಇರೋ ಜಾಗದಿಂದ ಹಂಗೆ ಲೋ ಲೈಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ಕಲರ್ ಶಿಫ್ಟ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಈ ಕಡೆ ಎಲ್ಲ ಬಂದಾಗ ಇಲ್ಲೆಲ್ಲ ಸ್ವಲ್ಪ ಕತ್ಲೇನೇ ಇದೆ. ಸೊ ಇಲ್ಲಿ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಬ್ಯಾಕ್ಗ್ರೌಂಡು ಇಲ್ಲೆಲ್ಲ ಫುಲ್ ಗ್ರೀನರೀಸ್ ಇದೆ. ಸೊ ಈಗ ಇಲ್ಲಿ ಲೈಟು ಇದೆ ಆಲ್ಮೋಸ್ಟು, ಅಂದರೆ ಬಿಸಿಲಿಲ್ಲ, ಇಲ್ಲೆಲ್ಲ ಇದೆ, ಸ್ವಲ್ಪ ಆಫ್ ಲೈಟ್ ಥರ ಇದೆ. ಸೊ ನಾನು ಇಲ್ಲಿಂದ ಬಿಸಿಲಿರೋ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಕಲರ್ ಶಿಫ್ಟ್ ಎಲ್ಲ ಕೂಡ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದ ಸ್ಟೇಬಿಲಿಟಿ ಕೂಡ ನೀವು ಚೆಕ್ ಮಾಡ್ಬೋದು. ನನ್ನ ರೇರ್ ಕ್ಯಾಮ್ರಾದ ಸ್ಟೇಬಿಲಿಟಿ ತೋರಿಸಿದ್ದೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಈ ರೀತಿ ಬರುತ್ತೆ. ಸೊ ನನ್ನ ಫೇಸ್ ಕಲರ್ಸ್ ಆಗಿರ್ಬೋದು, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು, ಎಲ್ಲ ಕೂಡ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನಾವು 4K 60 FPS ಅಲ್ಲಿ ಸ್ಟ್ಯಾಂಡರ್ಡ್ ಸ್ಟೇಬಿಲೈಸೇಷನಲ್ಲಿ ನಾನು ರನ್ ಮಾಡಿ ನೋಡ್ತೀನಿ, ನೋಡೋಣ ಯಾವ ಕ್ಯಾಮ್ರಾ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಅಂತ. ಸೊ ಬನ್ನಿ ರನ್ ಮಾಡ್ತಾ ಇದ್ದೀನಿ ಈಗ. ಅಂದರೆ ತುಂಬ ಆ್ಯಕ್ಷನ್ ಇರೋ ಟೈಮಲ್ಲಿ ಸೊ ಯಾವ ಕ್ಯಾಮ್ರಾ ತುಂಬ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇವೆಲ್ಲ ಐಕೋನಿಯೋ 10 ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದಲ್ಲಿ ತಗೊಂಡಿರುವಂಥ ಫೋಟೋಗಳು, ಅಲ್ಟ್ರಾ ವೈಡು ಮತ್ತೆ ಸೂಪರ್ ಝೂಮ್ ಈ ಥರ ಫೋಟೋಗಳನ್ನ ಕೂಡ ತಗೊಂಡಿದ್ದೀನಿ. ಜೊತೆಗೆ ಇವೆಲ್ಲ ಪೋರ್ಟ್ರೇಟ್ ಕ್ಯಾಮ್ರಾದಲ್ಲಿ ತಗೊಂಡಿರುವಂಥ ಫೋಟೋಗಳು, ಆ್ಯಂಡ್ ಇವೆಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ತಗೊಂಡಿರುವಂಥ ನಾರ್ಮಲ್ಲು ಮತ್ತು ಪೋರ್ಟ್ರೇಟ್ ಸೆಲ್ಫಿಗಳು. ನಿಮಗೆ ಈ ಕ್ಯಾಮ್ರಾ ಟೆಸ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. 34,000 rupeesನ ಈ ಗೇಮಿಂಗ್ ಸ್ಮಾರ್ಟ್ಫೋನು ಕ್ಯಾಮ್ರಾಗೆ ವರ್ತಿದೆಯಾ ಇಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.